ಹೆಣ್ಮಕ್ಳು ಅವರು ನೋಡೋದಿಲ್ಲ. ಅವಾಗ ಬಂಗಲಿ ಕೆಲಸ ಮಾಡ್ತಿದ್ದೆ, ಹುಟ್ಟಿದಕ್ಕೆ ಬದುಕಲೇಬೇಕಲ್ಲ. ಅವರ ಗಂಡ ಸಿಕ್ಕಿದ ಮೇಲೆ ಅವರು ನಮ್ಮನ್ನೆಲ್ಲ ಕಣ್ಣಿಗೆ ಕಾಣಲ್ಲ. ಅವರ ಗಂಡ ಸಿಕ್ತು ಅವ್ರ ಪಾಡಿಗೆ ಅವರು ಇರ್ತಾರೆ. ಹೆಣ್ಮಕ್ಳು ಬರ್ತಾರ ನೋಡಕ್ಕೆ? ಇಲ್ಲ, ಫೋನೇ ಇಲ್ಲ. ಫೋನ್ ಇದೆ, ಅವ್ರು ಮಾಡೋದಿಲ್ಲ. ಅವಾಗ ಬಂಗಲಿಲಿರತ್ತೆ ಬರ್ತಿದ್ರು. ಆಗ ಅಲ್ಲಿ ಲಾಭ ಇತ್ತು, ದುಡ್ಡೆಲ್ಲ ಅವರೇ ತಿಂತಿದ್ರು, ಖರ್ಚು ಮಾಡ್ತಿದ್ದೆ, ಲಾಭ ಇತ್ತು, ಮಲ್ಗೋಕ್ಕೆ ಜಾಗ ಇತ್ತು. ಈಗ ಇಲ್ಲಿ ಬಂದ ಮೇಲೆ ಊಟ ಸಿಕ್ಕಲ್ಲ, ಮಲ್ಗೋಕ್ಕಾಗಲ್ಲ, ಲಾಭ ಇಲ್ಲ. ಲಾಭ ಇದ್ದರೆ ಬರೋದು. ಅವಾಗ ಸುಮಾರು ಒಂದು 8,000 ದುಡಿತಿದ್ದೆ, ಅವಾಗೆಲ್ಲ ಅವರಿಗೆ ಕೊಡ್ತಿದ್ದೆ. ಈಗ ಲಾಭ ಇಲ್ಲಲ್ಲ, ನನಗೆ ಇಲ್ಲಲ್ಲ. ನೋಡ್ಬೇಕು ಅನ್ಸುತ್ತಾ? ಇಲ್ಲ, ಎಲ್ಲ ಕಲ್ಲಾಗ್ಬಿಟ್ಟಿದ್ದೀನಿ. ಇವರೇ ಚೆನ್ನಾಗಿ ನೋಡಿದ್ರೆ ಸಾಕು. ಹುಟ್ಟಿದ್ದಕ್ಕೆ ಅವಾಗಾರ ಸಾಯ್ಬೇಕಲ್ಲ. ಕೊಯ್ಂಗದ ಸಾವು ಕೊಟ್ಟರೆ ಸಾಕು. ಒಂದು ದಿನ ಮೊದಲು ಕೂಡ ತುಂಬ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಸೀರಿಯಸ್ ಆಗಿದ್ದಾರೆ ಬನ್ನಿ ಅಂತೇಳಿ. ಆದರೆ ಮಕ್ಕಳು ಬರಲಿಲ್ಲ, ಇಬ್ಬರು ಮಕ್ಕಳು ಬರಲಿಲ್ಲ. ಮತ್ತು ಕಡೆಗೆ ನಮ್ಮ ಫೋನನ್ನೇ ಪಿಕ್ ಮಾಡೋದೇ ನೆಗ್ಲೆಕ್ಟ್ ಮಾಡಿ. ಗಂಡು ಮಕ್ಕಳನ್ನ ಜಾಸ್ತಿ ದೂರ್ತಾರೆ, ಏಕೆಂದರೆ ಗಂಡು ಮಕ್ಕಳು ನೋಡಲ್ಲ, ತಂದೆ ತಾಯಿಗಳನ್ನ ಹೊರಗಡೆ ಹಾಕ್ಬಿಡ್ತಾರೆ ಹೆಣ್ತಿರ್ ಮಾತನ್ನ ಕೇಳ್ಕೊಂಡು ಅಂತ. ಇಲ್ಲೊಬ್ರು ಆಂಟಿ ಇದ್ರು, ಪ್ರೇಮ ಅಂತ. ಅವರು ಕಳೆದ ವಿಡಿಯೋದಲ್ಲಿ ನೋಡಿರ್ತೀರಾ, ದಪ್ಪಕ್ಕಿದ್ರು. ಆದರೆ ಅವರಿಬ್ಬರು ಹೆಣ್ಮಕ್ಳು ಕೂಡ ಅವರ ತಾಯಿನ ನೋಡ್ಕೊಳ್ಳಲ್ಲ, ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ. ಅವ್ರಿಗೆ ಬೇರೆ ದಾರಿ ಏನು ಇಲ್ದೇನೆ ತನಾಲ್ ಸಂಸ್ಥೆಗೆ ಬಂದು ಸೇರ್ಕೋತಾರೆ. ಇಲ್ಲಿಗೆ ಬಂದಮೇಲೆ ಅವರು ಬಹಳ ಚೆನ್ನಾಗಿದ್ರು. ನಾನು ಅವ್ರನ್ನ ಮಾತಾಡಿಸ್ದೆ. ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ನಾವೇನಕ್ಕೋ ಬಂದಿದ್ವಿ ಇಲ್ಲಿಗೆ, ಅವಾಗಲೂ ಕೂಡ ಅವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಚೆನ್ನಾಗಿದ್ರು. ನಾನು ಪಾಪ ಅವ್ರ ಮುಖದಲ್ಲಿ ಎಷ್ಟು ನಗು ಇದೆ, ಚೆನ್ನಾಗಿದ್ದಾರೆ ಅಲ್ವಾ, ಖುಷಿಯಾಗಿರಿ ಆಂಟಿ ಅಂತ ಹೇಳ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗಿದ್ದೆ. ಆದರೆ ನನಗೆ ಇವತ್ತು ಬಂದಾಗ ಗೊತ್ತಾಯಿತು, ಆ ಪ್ರೇಮಂಟಿ ಇಲ್ಲ ಅಂತ ಹೇಳಿದ್ರು ಮೊಹಮ್ಮದ್ ಸರ್. ನಾನು ಎಲ್ಲರ ಬಗ್ಗೆನೂ ವಿಚಾರಿಸ್ತಿದ್ದೆ. ಆಗ ಹೇಳಿದ್ರು, ಇಲ್ಲ ಅವರು ಪ್ರೇಮ ಅವರು ಡೆತ್ ಆಗಿಬಿಡ್ತು, 1 ಮಂತ್ ಆಯಿತು ಅಂತ. ನಂಗೆ ಬಹಳ ಬೇಜಾರಾಯಿತು. ಅವರ ಇಬ್ಬರು ಹೆಣ್ಮಕ್ಳು ಕೂಡ ಅವರ ಸಾವಿಗೂ ಬರಲ್ವಂತೆ. ಪ್ರೇಮಂಟಿಗೆ ಏನಾಯಿತು, ಆಮೇಲಿಂದ ಅವರು ಹೇಗೆ ಡೆತ್ ಆಯಿತು. ಇವತ್ತು ಮೊಹಮ್ಮದ್ ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಪ್ರೇಮಂಟಿ ತುಂಬ ಚೆನ್ನಾಗಿ ಮಾತಾಡಿದ್ರಿ. ನೀವು ಆ ವಿಡಿಯೋದಲ್ಲಿ ಕೂಡ ನೀವಿದ್ರಿ, ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರಿ. ಸರ್, ಏನಾಯಿತು? ಈ ಆಶ್ರಮಕ್ಕೆ ಬಂದವರು ಎಷ್ಟು ವರ್ಷ ಇದ್ದರು, ಮತ್ತು ಅವ್ರಿಗೆ ಏನು ಹುಷಾರಿರಲಿಲ್ಲ, ಏನು ಸರ್ ಅದು? ಪ್ರೇಮಂಟಿ ತನ್ನಲ್ಲಿಗೆ ಬಂದು ಒಂದು 3 ವರ್ಷ ಆಗಿತ್ತು. ಅವರಿಗೆ ಒಂದು ಹಾರ್ಟ್ ಅಟ್ಯಾಕ್ ಆಗಿ ಅವರು ತೀರ್ಕೊಂಡಿರೋದು. ಅವರಿಗೆ ನಾವು ಚಿಕಿತ್ಸೆಯನ್ನು ಮಾಡ್ತಾನೇ ಇದ್ದು, ಚಿಕಿತ್ಸೆ ಮಾಡ್ತಾ ಅವರು ಕೊನೆಗೆ ಅವರು ತುಂಬ ಸೀರಿಯಸ್ ಆದಂಥ ಸಂದರ್ಭದಲ್ಲಿ ನಾವು ಅವರ ಇಬ್ಬರು ಹೆಣ್ಣು ಮಕ್ಕಳು ಹೈದರಾಬಾದ್ನಲ್ಲಿರುವಂಥವರಿಗೆ ನಾವು ಮಾಹಿತಿ ಕೊಟ್ಟು, ತಾಯಿಯ ಒಂದು ಕೊನೆಯ ಗಳಿಗೆಗೆ ಆದರೂ ನೀವು ಬಂದು ಅವರೊಂದಿಗೆ ಇರಿ, ಬಾಕಿದ್ದ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತೀವಿ, ಕೊನೆಗೆ ತಾಯಿಗೂ ಕೂಡ ಒಂದು ಮನಸ್ಸಿಗೆ ತೃಪ್ತಿ ಕೊಡಲಿ ಅಂತೇಳಿ. ಆದರೆ ಅವರು ನಿರಾಕರಿಸಿದ್ರು. ಆ ಮಕ್ಕಳು ಅವರು ನಮಗೆ ನಮ್ಮ ಕೆಲಸಗಳನ್ನು ಬಿಟ್ಟು ಅಷ್ಟು ದುಡ್ಡು ಖರ್ಚು ಮಾಡಿಕೊಂಡು ಅಲ್ಲಿ ಬರಲಿಕ್ಕೆ ನಾವು ತಯಾರಿಲ್ಲ, ನೀವೇ ಏನು ಬೇಕಾದರೂ ಮಾಡಿ ಅಂತ ಹೇಳಿದರು. ಸರ್, ಪ್ರೇಮ ಆಂಟಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂದರೆ ಎಷ್ಟು ದಿನ ಆಯಿತು, ಏನಾಯಿತು ಸರ್? ಮೈಲ್ಡ್ ಅಟ್ಯಾಕ್ ಆಗಿತ್ತು ಮೊದಲೇ. ಎಷ್ಟು ದಿನ? ಒಂದು 10-15 ದಿನ ಮೊದಲು ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದು. BP ವೇರಿಯೇಷನ್ ಆಗ್ತಾ ಇತ್ತು. ಏನು ಹೇಳ್ತಿದ್ರ? ಅವಾಗ ಇಲ್ಲ, ಅವರು ಸಾಧಾರಣ ಅವರು ಕೂಡ ಒಂದು ಹಠ ಇಡುವಂತ ಒಂದು ಮಹಿಳೆ. ಅವರು ತುಂಬಾ ಗಟ್ಟಿ, ಮತ್ತೆ ಅವರು ಜೋರಾಗಿ ಇದ್ರು, ಬಹಳ ಜೋರಾಗಿದ್ರು. ಅವರದೇ ಆದಂತ ಒಂದು ಬಹಳ ಸ್ಟ್ರಾಂಗ್ ಆಗಿ ಇರುವಂತ ಒಂದು ಮಹಿಳೆ ಅವರು. ಆದ್ರೆ ಅವರು ಕೊನೆಗಳಿಗೆ ಯಾವುದೇ ತಾಯಿಗೂ ಕೂಡ ಒಂದು ವೇಳೆ ತನ್ನ ಮಕ್ಕಳು ಅಥವಾ ಮೊಮ್ಮಕ್ಕಳು ಹತ್ತಿರದಲ್ಲಿ ಇದ್ದು ಬಂದಿದೆ ಆದರೆ ಅದು ಮನಸ್ಸಿಗೆ ತೃಪ್ತಿ, ಅದು ನಾವು ಹೇಳಲಿಕ್ಕೆ ಸಾಧ್ಯ ಅಂತ ಒಂದು ಭಾವನಾತ್ಮಕವಂತ ಸಂದರ್ಭ ಆಗೇ ಆಗುತ್ತೆ. ಆದರೆ ಈ ಮಕ್ಕಳು ಅವರು ನಿರಾಕರಿಸಿದ್ರು ಬರಲಿಕ್ಕೆ. ಕರೆದ್ರ ಸರ್ ಅವರು? ಪ್ರೇಮಂಟಿ ಏನಾದ್ರು ಹೇಳಿದ್ರ, ಇಲ್ಲ ನನ್ನ ಮಕ್ಕಳನ್ನ ನೋಡಬೇಕು ಅಂತ? ನಾವು ಹೇಳ್ತಾ ಇದ್ದು, ಕರೀತೀವಿ, ನೀವು ಜೊತೆಲಿ ಇರಿ ಅಂತೇಳಿ ಆಗಲಿ ಅಂತ ಹೇಳಿದರು. ಆದರೆ ಇವರು ಮಕ್ಕಳು ಒಪ್ಪೋದಿದ ಕಾರಣ ಇದಾಗಿದ್ರು, ಡೆತ್ ಆದರು. ಹಾಸ್ಪಿಟ್ಲಿಂದ ಕರ್ಕೊ ಬಂದಾಗ ಅವರು ಇಲ್ಲೇ ಡೆತ್ ಆದ್ರೆ ಅಥವಾ ಹಾಸ್ಪಿಟ್ಲಲ್ಲಿ? ಒಂದು 10 ದಿನ ಹಾಸ್ಪಿಟಲ್ ಇದ್ದು ನಾನು ಡಿಸ್ಚಾರ್ಜ್ ಆಗಿ ಬಂದು ತನಲಲ್ಲಿ ನಾವು ಒಂದು ಆಕ್ಸಿಜನ್ ಕೊಡ್ತಾ 1-2 ದಿನ ಇದ್ದರು. ತದನಂತರ ಇಲ್ಲಿ ಡೆತ್ ಆದರು. ಡೆತ್ ಆದಾಗ ನೀವು ಹೇಳಿದ್ರ ಸರ್ ಮಕ್ಕಳಿಗೆ? ಅದನ್ನು ಕೂಡ ಮಾಹಿತಿ ನೀಡಿದ್ದೀವಿ. ಒಂದು ದಿನ ಮೊದಲು ಕೂಡ ತುಂಬ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ನೀವು ನೋಡಿ ಭಾಳ ಸೀರಿಯಸ್ ಆಗಿದ್ದಾರೆ ಬನ್ನಿ ಅಂತೇಳಿ. ಆದರೆ ಆ ಮಕ್ಕಳು ಬರಲಿಲ್ಲ, ಇಬ್ಬರು ಮಕ್ಕಳು ಬರಲಿಲ್ಲ. ಆದರೆ ಅವರ ಮಕ್ಕಳು ಇದ್ದು ಮಾಡಬೇಕಾದಂಥ ಕಾರ್ಯಗಳನ್ನು
ನಾವು ಅಚ್ಚುಕಟ್ಟಾಗಿ ಏನು ಮಾಡಬೇಕಿತ್ತೋ ಆ ಪದ್ಧತಿ ಎಲ್ಲ ಭಾಳ ಚೆನ್ನಾಗಿ ನಾವು ನೆರವೇರಿಸಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ದೊರೆತಿರ್ಬೋದು ಅಂತೇಳಿ ನಾನು ಭಾವಿಸ್ತೇನೆ. ಆವತ್ತಿನ ದಿನ ಅವರು ಡೆತ್ ದಿನ ಸರಿ ಇನ್ಫಾರ್ಮ್ ಮಾಡಿದ್ರಿ ಈ ಥರ ನಿಮ್ಮ ತಾಯಿ ಡೆತ್ ಆಗಿದ್ದಾರೆ ಬನ್ನಿ ಅಂತ. ಆವಾಗ ಅವರು ಏನು ಹೇಳಿದ್ರು ಸರ್ ನಿಮಗೆ? ಇನ್ನೂ ನಮಗೆ ಇಲ್ಲಿಂದ ಟ್ರೈನ್ ಟಿಕೆಟ್ ಸಿಕ್ಕೋದಿಲ್ಲ, ಭಾಳ ಲೇಟ್ ಆಗ್ತದೆ, ಅಷ್ಟು ನಾವು 2 ದಿನ ಆಗುತ್ತೆ ಬರಲಿಕ್ಕೆ ಅಂತೇಳಿ ಮತ್ತೆ ಕಡೆಗೆ ನಮ್ಮ ಫೋನನ್ನೇ ಪಿಕ್ ಮಾಡದೆ ನೆಗ್ಲೆಕ್ಟ್ ಮಾಡಿದರು. ಇಬ್ಬರು ಹೆಣ್ಮಕ್ಳು ಕೂಡ? ಇಬ್ಬರು, ಹೌದು. ಇಬ್ರು ಹೈದರಾಬಾದಲ್ಲೇ ಇದ್ದಾರೆ. ಆಗ ನೀವೇ ಹೇಗೆ ಮಾಡಿದ್ರೆ ಡೆತ್ ಆದ ದಿನ ಎಲ್ಲ ಏನಾಯ್ತು, ಹೇಗೆ ಡೆತ್ ಆದ ದಿನ ಸಾಧಾರಣ ನಾವು ನಮ್ಮಲ್ಲಿ ಒಟ್ಟಾರದ ಎಲ್ಲ ಮಹಿಳೆಯರು ಪುರುಷರು ಬಂದು ನೋಡ್ತಾರೆ. ನಾವು ಕಡೆಗೆ ಅವರ ಸ್ನಾನ ಮಾಡಿಸುವಂಥದ್ದು ಮತ್ತು ನಮಗೆ ಸಾಧಾರಣ ಅವರನ್ನು ಈ ಬರ್ನ್ ಮಾಡಲಿಕ್ಕೆ ಸಹಕಾರ ನೀಡುವಂಥ ಸಂದೀಪ್ ಅಂತ ಹೇಳುವಂಥ ಒಬ್ಬ ಸಹೋದರ ನಿರಂತರವಾಗಿ ಸಹಕರಿಸ್ತಾ ಇದ್ದಾರೆ. ಅವರಿಗೆ ನಾವು ಜೊತೆ ಸೇರಿಕೊಂಡು ಕೊನೆಯ ಇದನ್ನು ನೆರವೇರಿಸಿದ್ವಿ. ಅವ್ರೇನಾದ್ರೂ ಸಾವಿನ ಬಗ್ಗೆ ಏನಾದರೂ ಮಾತಾಡಿದ್ರ ಪ್ರೇಮಂಟಿ? ಇಲ್ಲ ಸಾವಿನ ಬಗ್ಗೆ ಏನಾದರೂ ಅವ್ರಿಗೆ ಅನಿಸಿತ್ತ ಅಂದರೆ ತುಂಬ ಇದಾದಾಗ ನಾನು ಇನ್ನು ಹೆಚ್ಚು ದಿನ ಬದುಕಲ್ಲ ಅಂತ ಹೇಳುವಂಥ ಒಂದು ಇದು ಅನಿಸ್ತಾ ಇತ್ತು ಅವ್ರಿಗೆ. ಹೇಳಿದ್ರ ನಿಮ್ಮ? ಹೌದೌದು. ಈ ಥರನೇ ನಡಿಬೇಕು ಅಂತ ಏನಾದ್ರು ಹೇಳಿದ್ರ? ಸಂಸ್ಕಾರ ಏನಾದ್ರು ಈ ಥರ ಆಗಬೇಕು ಆ ಥರ? ಅದು ನಾವು ಮೊದಲೇ ಗಟ್ಟಿಮುಟ್ಟಿದ್ದಾಗನೇ ಕೇಳ್ಕೊಂಡಿರ್ತೀವಿ. ಹೌದಾ? ಸಾಧಾರಣ ಎಲ್ಲರನ್ನೂ ಕೇಳ್ಕೊಂಡಿರ್ತೀವಿ. ಕೆಲವರಿಗೆ ಬಾಡಿಯನ್ನು ಹಸ್ತಾಂತರಿಸಲಿಕ್ಕೆ, ಇವರಿಗೆ ಮೆಡಿಕಲ್ ಕಾಲೇಜಿಗೆ ಕೊಡಲಿಕ್ಕೆ ಏನಾದರೂ ಅವರ ಸ್ವ ಇಚ್ಛೆಯಿಂದ ಹೇಳಿದರೆ ನಾವು ಹಾಗೆ ಹಸ್ತಾಂತರಿಸ್ತೀವಿ. ಅದು ಇಲ್ಲದೆ ಹೋದರೆ ಮೊದಲೇ ಅದು ದಾಖಲೆ ಕೂಡ ತಯಾರು ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದರೆ ಅವರ ವಿಶ್ವಾಸ ಪ್ರಕಾರನೇ ಕೊನೆಗಳಿಗೆ ನಾವು ನೆರವೇರಿಸ್ತೀವಿ. ಇವ್ರು ಏನಂತ ಹೇಳಿದ್ರು? ಇವರ ವಿಶ್ವಾಸ ಪ್ರಕಾರನೇ ಇಲ್ಲೇ ನೆರವೇರಿಸಲಿಕ್ಕೆ ಹೇಳಿದ್ರು. ನಮ್ಮನ್ನೇ ಮುಂದೆ ನಿಂತು ಎಲ್ಲ ಮಾಡಲಿಕ್ಕೆ ಹೇಳಿದ್ರು. ನಾವೇ ಅದನ್ನು ಮಾಡಿದ್ವಿ. ನಿಜವಾಗ್ಲೂ ಸರ್ ಇದೆಲ್ಲ ನೆನಪು ಮಾಡ್ಕೊಂಡಾಗ ಎಷ್ಟು ದುಃಖ ಆಗುತ್ತೆ ಅಂತಂದರೆ, ಎಷ್ಟೋ ಜನ ವಿಡಿಯೋ ಮಾಡ್ಬೇಕಾದ್ರೆ ಹೇಳಿ ನಮ್ಮ ಜೀವನ ಇಲ್ಲೇ ಅಂತಿಮ ಘಟ್ಟ ಇದೇನೆ, ಮುಗೀತು, ನಾನು ಇಲ್ಲೇ ಇರ್ತೀನಿ ಅಂತ ಅವ್ರು ಹೇಳಿದರು. ಹಾಗೆ ಅವರು ಪ್ರೇಮಂಟಿ ಆಗ್ಬಿಟ್ರು. ಅಂದರೆ ನಾವು ಬೇಗ ದೂಷಣೆ ಮಾಡೋದು, ಗಂಡು ಮಕ್ಳು ಏನಪ್ಪ ಈ ಥರ ಮಾಡಿಬಿಟ್ರು, ಅದಕ್ಕೆ ಒಂದು ಹೆಣ್ಣಾದರೂ ಇರಬೇಕು, ಏಕೆಂದರೆ ಹೆಣ್ಣತನ ಅನ್ನೋದೇ ಒಂದು ಭಾವನಾ ಜೀವಿ, ಹೆಣ್ಣಾದರೂ ಆಗಲಿ ಅವರು ನೋಡ್ಬಿಡ್ತಾರೆ ಅಂತ. ಆದರೆ ಇಲ್ಲಿ ಸರ್ ಎಷ್ಟು ತದ್ವಿರುದ್ಧ ಅಲ್ವಾ ಸರ್? ನೀವು ಮಗನ ಸ್ಥಾನದಲ್ಲಿ ನಿಂತು ಅವರ ಕ್ರಿಯೆಗಳೆಲ್ಲ ಮಾಡಿ ಎಷ್ಟೊಂದು ನಿಜ ಅದೊಂದು ಬೇಸರ ಅನ್ಸುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಅವರ ಸಾವನ್ನ ನೋಡಿದಂತ ಎಲ್ಲರೂ ಇದ್ದಾರೆ, ಅವ್ರಿಗೆ ಎಷ್ಟು ನೋವಾಗಿರ್ಬೋದು. ನಾವು ನಾಳೆ ಇದೇ ತರ ಆದಾಗ ನಮಗೂ ಇದೇ ಪರಿಸ್ಥಿತಿ ಅಂತ ಎಷ್ಟು ನೋವು ಪಟ್ಟಿರ್ಬೋದಲ್ಲ ಸರ್? ಖಂಡಿತ. ಅದನ್ನ ಹೇಳ್ಕೊಳಕ್ಕೆ ಸಾಧ್ಯ ಅಲ್ಲ. ಈಗ ನೀವು ಅವ್ರ ಮನೆಗೆ ಮಾಹಿತಿ ಕೊಟ್ಟಿದ್ದೀರ, ಹಿಂಗೆ ನಿಮ್ಮ ತಾಯಿ ತರ ಆಗಿದ್ದಾರೆ ಅಂತ. ಅವ್ರು ಬರಲ್ಲ ಅಂದ್ರು, ಇಲ್ಲಿದ್ದವರು ಕೂಡ ನಾಳೆ ಸಹ ನಮ್ಮ ಮಕ್ಕಳು ಕೂಡ ಬರಲ್ಲ, ನಮ್ಮ ಸೊಸೆಯರು ಕೂಡ ಬರಲ್ಲ, ಅಥವಾ ನಮ್ಮ ಹೆಣ್ಮಕ್ಳು ಬರಲ್ಲ, ನಮ್ಮ ಗಂಡು ಮಕ್ಕಳು. ಹೆಚ್ಚಿನ ಮಟ್ಟಿಗೆ ಇಲ್ಲಿರೋರಿಗೆ ಯಾರು ಕುಟುಂಬ ಸಂಬಂಧಿಕರು ಇಲ್ಲ. ಇರುವವರಲ್ಲಿ ಈ ರೀತಿ ಕೈ ತೊಳ್ಕೊಳ್ತಾ ಇದ್ದಾರೆ. ಹೆಚ್ಚಿನವರಿಗೆ ಯಾರು ಇಲ್ಲದೆ ಅಂತ ಆಗಿದ್ದಾರೆ. ನಿಜವಾಗ್ಲೂ ಈ ಥರದೊಂದು ಘಟನೆಗಳು ಸಂಭವಿಸಬಾರದು. ಯಾಕೆಂದರೆ ಬಹಳ ನೋವಾಗುತ್ತೆ ಸರ್. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನೀವು ಮಗನ ಸ್ಥಾನ ಅಥವಾ ಹಿರಿಯವರಿದ್ರೆ ಅಥವಾ ಅವ್ರ ಅಣ್ಣನ ಸ್ಥಾನ ಅಥವಾ ತಮ್ಮನ ಸ್ಥಾನ ಎಲ್ಲನೂ ತುಂಬಿ ಆ ಜಾಗದಲ್ಲಿ ನಿಂತು ಮದುವೆ ಕಾರ್ಯಗಳನ್ನ ಮಾಡಿಕೊಟ್ಟು ಅವರು ಸತ್ತಂಥ ಸಂದರ್ಭದಲ್ಲಿ ಅವ್ರಿಗೆ ವಿಧಿವಿಧಾನಗಳನ್ನ ನೆರವೇರಿಸ್ಕೊಡ್ತಾಯಿದ್ರು ಸರ್. ನಿಮಗೆ ಎಷ್ಟು ಕೋಟಿ ಧನ್ಯವಾದಗಳು ಹೇಳಿದ್ರು ಕಮ್ಮಿನೇ. ನಾವು ಜಾತಿ ಧರ್ಮ ಎಲ್ಲದ್ರ ಬಗ್ಗೆನೂ ಮಾತಾಡ್ತೀವಿ. ಅವ್ರ ಸಾವು ನೋವು ಏನೇ ಆದಾಗ ಅದೆಲ್ಲನ ಬದಿಗೊತ್ತಿ ಮಾತಾಡಬೇಕು. ನಿಜವಾಗ್ಲೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಸರ್. ನಿಮ್ಮ ಎಲ್ಲ ಈ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ, ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿ ಸಿಗಲಿ, ಆಯಸ್ಸು ಆರೋಗ್ಯ ಎಲ್ಲವೂ ಕೂಡ ಸಿಗಲಿ. ನಿಮಗೆ ಧನ್ಯವಾದಗಳು. ಆಶ್ರಮಕ್ಕೆ ಬಂದು ಸೇರಿದಾಗಲೇ ಅವ್ರಿಗೆ ನಿರ್ಧಾರ ಆಗ್ಬಿಟ್ಟಿರುತ್ತೆ ಏನೋ, ನಮ್ಮ ಕಡೆಯವರು ಯಾರೂ ಇಲ್ಲ, ನಮ್ಮ ಜೀವನ ಇಲ್ಲೇ ಅಂತಿಮ ಅಂತ. ಅದಕ್ಕೆ ಏನೋ ಹೇಳ್ತಾರೆ, ಇಲ್ಲ ಯಾರೂ ಬರಲ್ಲ, ಹಾಗಾಗಿ ನೀವೇ ಮುಂದೆ ನಿಂತು ನಮ್ಗೆ ಏನೇ ಆದ್ರೂ ಕೂಡ ನೀವೇ ಮುಂದೆ ನಿಂತು ವಿಧಿವಿಧಾನಗಳನ್ನ ನೆರವೇರಿಸಿ ಅಂತ ವಯಸ್ಸಾದಂಥವ್ರು ಹೇಳಿರ್ತಾರೆ. ಹಾಗೆ ಕೊನೆ ಕ್ಷಣದಲ್ಲಿ ಪಾಪ ಪ್ರೇಮ ಆಂಟಿಗೆ ಅನ್ಸಿರ್ಬೋದೇನೋ, ಇಲ್ಲ ನನ್ನ ಮೊಮ್ಮಕ್ಕಳನ್ನ ಒಂದ್ಸರಿ ಹೆಣ್ಮಕ್ಳನ್ನ ಕಣ್ ತುಂಬ್ಕೋಬೇಕು ಅಂತ. ಅದಕ್ಕೂ ಕೂಡ ಅವಕಾಶ ಮಾಡಿಕೊಡ್ದಿರೋಂಥ ಹೆಣ್ಮಕ್ಳು ಎಂಥ ಹೆಣ್ಮಕ್ಳು ಅಂತಲೇ ಅನ್ಸುತ್ತೆ. ಅಟ್ಲೀಸ್ಟ್ ಒಂದು ಸಾರಿ ಅವರು ಬಂದು ನೋಡ್ಬೋದಾಗಿತ್ತು. ಅವ್ರು ಸತ್ತಂಥ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಡು ಹೋಗೋದು ಬೇಡ, ಅವ್ರು ಯಾವುದೇ ವಿಧಿವಿಧಾನಗಳನ್ನ ಮಾಡೋದು ಬೇಡ, ಅಟ್ಲೀಸ್ಟ್ ಕೊನೆ ಬಾರಿ ಅವ್ರನ್ನ ಒಂದ್ಸರಿ ನೋಡ್ಬೋದಾಗಿತ್ತೇನೋ. ಪಾಪ ಆ ಒಂದು ನೊಂದ ಜೀವಕ್ಕೂ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತಿತ್ತು. ನಿಜವಾಗ್ಲೂ ಇದೊಂದು ಬೇಸರದ ಸಂಗತಿ. ಇಲ್ಲಿ ಯಾರಿಗೂ ಕೂಡ ಈ ತರ ಆಗೋದು ಬೇಡ. ಈ ನನ್ನ ಸುತ್ತ ಈ ಆಶ್ರಮಕ್ಕೆ ಬಂದಂತ ಎಷ್ಟೋ ಜನ ಇದ್ದಾರೆ. ಪಾಪ ಆ ಸಾವನ್ನ ಪ್ರೇಮಂಟಿಯ ಸಾವನ್ನ ನೋಡ್ದಂತ ಇವ್ರಿಗೆಲ್ರಿಗೂ ಏನ್ ಅನ್ಸಿರ್ಬೇಕು, ಒಂದ್ ಕ್ಷಣ ಊಹೆ ಮಾಡ್ಕೊಂಡಾಗ್ಲೂ ಅದು ಬೇಜಾರ್ ಅನ್ಸುತ್ತೆ. ಯಾರಿಗೂ ಕೂಡ ಈ ತರದ್ದು ಆಗೋದು ಬೇಡ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋಗೆ ಮತ್ತೆ ಭೇಟಿ ಆಗೋಣ. ದಯವಿಟ್ಟು ಕಥಾಹಂದರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ. ಧನ್ಯವಾದಗಳು.